ನಮ್ಮ ನ್ಯೂಸ್ಗೆ ಸ್ವಾಗತ. ಇಂದೋರ್ ಮಾದರಿಯಲ್ಲಿ ಚಿಂತಾಮಣಿಯಲ್ಲಿ ಕಸ ವಿಲೇವಾರಿ. ಚಿಂತಾಮಣಿ ನಗರದ ತ್ಯಾಜ್ಯ ವಿಲೇವಾರಿಗೆ ಮಧ್ಯಪ್ರದೇಶದ ಇಂದೋರ್ ಮಾದರಿ ಅಳವಡಿಸಿಕೊಳ್ಳಲು ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ತೀರ್ಮಾನಿಸಿದ್ದು, ಇಂದು ಇಂದೋರ್ನ ತಂಡದೊಂದಿಗೆ ನಗರದ ಹೊರವಲಯದ ಕನಿಶೆಟ್ಟಹಳ್ಳಿ ಕಸ ವಿಲೇವಾರಿ ಘಟಕ ಸೇರಿದಂತೆ ಮತ್ತಿತರ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಗರದಲ್ಲಿ ಸಂಗ್ರಹವಾಗುತ್ತಿರುವ ಹಸಿ ಕಸ ಮತ್ತು ಒಣ ಕಸ ವಿಲೇವಾರಿ ಘಟಕದಲ್ಲಿ ವಿಲೇವಾರಿ ಮಾಡದೆ ದಾಸ್ತಾನಿರುವ ಕಸವನ್ನು ಇಂದೋರ್ನಲ್ಲಿ ಅಳವಡಿಸಿರುವ ವ್ಯವಸ್ಥೆಯನ್ನು ನಗರದಲ್ಲಿ ಅಳವಡಿಸಿಕೊಳ್ಳುವ ಸಲುವಾಗಿ ಇಂದೋರ್ ತಂಡದೊಂದಿಗೆ ಉನ್ನತ ಶಿಕ್ಷಣ ಸಚಿವರು ಮತ್ತು ನಗರಸಭೆಯ ಸದಸ್ಯರು ಸದರಿ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸ್ವಚ್ಛ ಸರ್ವೇಕ್ಷಣದಲ್ಲಿ ಇಂದೋರ್ ನಗರಕ್ಕೆ ಅತ್ಯಂತ ಸ್ವಚ್ಛ ನಗರವೆಂದು 6ನೇ ಬಾರಿ ಸ್ಥಾನ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರವನ್ನು ಸ್ವಚ್ಛ ನಗರವನ್ನಾಗಿ ಮಾಡಲು ಈ ನಿರ್ಧಾರಕ್ಕೆ ಬಂದಿರುವ ಉನ್ನತ ಶಿಕ್ಷಣ ಸಚಿವರು ಕಸ ಸಂಗ್ರಹ ಹಾಗೂ ಕಸ ವಿಲೇವಾರಿ ಸಂಬಂಧ ಸಲಹೆ ಹಾಗೂ ಮಾರ್ಗದರ್ಶನ ಪಡೆಯಲು ಇಂದೋರ್ನ ಖಾಸಗಿ ಸಂಸ್ಥೆಯ ತಜ್ಞರ ತಂಡದ ಮುಖ್ಯಸ್ಥರಾದ ಜಾವೇದ್ ವಾರ್ಸಿ ತಂಡದವರನ್ನು ಚಿಂತಾಮಣಿಗೆ ಆಹ್ವಾನಿಸಿದ್ದರು. ತಂಡ ಸಚಿವರೊಂದಿಗೆ ನಗರದ ಹೊರವಲಯದ ನಗರಸಭೆಯ ಕಸ ವಿಲೇವಾರಿ ಘಟಕವಾದ ಕನಿಶೆಟ್ಟಹಳ್ಳಿ ಕಸ ವಿಲೇವಾರಿ ಘಟಕ, ರಾಮಕುಂಟೆ ಪ್ರದೇಶ, ಗೋಪಸಂದ್ರ ಕೆರೆ, ಓಟಿಕೆರೆಯಲ್ಲಿ ಕಸ ಸುರಿದು ಮಲಿನ ಮಾಡಿರುವುದು ಸೇರಿದಂತೆ ನಗರದ KR ಬಡಾವಣೆಯಲ್ಲಿ ಕಸವನ್ನು ಸಂಗ್ರಹಿಸಿಕೊಂಡು ಡಂಪಿಂಗ್ ವಾಹನದಲ್ಲಿ ಸಾಗಾಣಿಕೆ ಮಾಡುತ್ತಿರುವ ಸ್ಥಳ ಸೇರಿದಂತೆ ಮತ್ತಿತರ ಪ್ರದೇಶಗಳಿಗೆ ಸಚಿವರು ಮತ್ತು ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಓಟಿಕೆರೆ, ಗೋಪಸಂದ್ರ ಕೆರೆ ಮತ್ತಿತರ ಕಡೆಯಲ್ಲಿ ವಿವಿಧ ಮೆಡಿಕಲ್ ವೇಸ್ಟ್ ಕಂಡ ಇಂದೋರ್ನ ಖಾಸಗಿ ಸಂಸ್ಥೆಯ ತಜ್ಞರ ತಂಡ ಮುಖ್ಯಸ್ಥರಾದ ಜಾವೇದ್ ವಾರ್ಸಿ 1 kg ಮೆಡಿಕಲ್ ವೇಸ್ಟು 1 ಟನ್ ಕಸವನ್ನು ಮಲಿನಗೊಳಿಸಬಲ್ಲ ಶಕ್ತಿ ಇದೆ ಎಂದು ವಿವರಿಸಿದ ಅವರು, ಮೆಡಿಕಲ್ ವೇಸ್ಟು ಮಲಿನ ಕಸದೊಂದಿಗೆ ಮತ್ತು ನೀರಿನೊಂದಿಗೆ ಮಿಶ್ರಣವಾದಾಗ ಬರುವ ರೋಗ ರುಜಿನಗಳ ಬಗ್ಗೆ ಸಹ ವಿವರಿಸಿದರು. ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್, ಇಂದೋರ್ನಲ್ಲಿ ಕಸ ವಿಲೇವಾರಿಗೆ ಅಳವಡಿಸಿಕೊಂಡಿರುವ ತಂತ್ರಜ್ಞಾನ, ಕಸ ಭೂಮಿಗೆ ಸೇರುವುದು, ಹಸಿ ಕಸ ಸಂಸ್ಕರಣಾ ಘಟಕ ಉನ್ನತೀಕರಣ, ಬಯೋಮಿಥನೈಸೇಷನ್, ಅನುಪಯುಕ್ತ ವಸ್ತುಗಳ ಪುನರ್ಬಳಕೆ, ಹಸಿ ತ್ಯಾಜ್ಯ ಘಟಕಗಳ ನಿರ್ವಹಣೆ, ನಿಯಂತ್ರಣ ಕೊಠಡಿ ಸೇರಿದಂತೆ ವೇಸ್ಟ್ ಟು ಎನರ್ಜಿ ಘಟಕ ಸ್ಥಾಪನೆ ಮಾಡುವ ಮೂಲಕ ಇಂದೋರ್ ಮಾದರಿ ಕಸ ವಿಲೇವಾರಿಯಲ್ಲಿ ಅಳವಡಿಸಿಕೊಂಡಿರುವ ಹಲವು ವಿಚಾರಗಳನ್ನು ನಗರಸಭೆ ಅಳವಡಿಸಿಕೊಳ್ಳಲು ಸಭೆಯಲ್ಲಿ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದು ವಿವರಿಸಿದರು. This type of mesh inside. This is for 4 mm. So these all things can be revamped. It can be make it like it is handled by the local body or it is given for agencies to do it. Can be given for the agency because of in small towns like in the towns, it is difficult for urban local body because they don't have that much of equipped staff. With our quantum of generation, will it be possible, will people be ready to come and do this?
But sir, we have to work on the segregation part also and collection part. The collection and segregation, we need to increase our collection and segregation efficiency. No, that if it is taken care by municipality, if at all these other aspects, municipality cannot run this. There are certain things are there, certain shortage of staff may be there. No, if the private people come and try to do this, then our headache is reduced, no? It has been reduced. So only what. ಇಲ್ಲೇ ಪ್ಲಾಂಟ್ ಮಾಡಿ ಪ್ರಾಸೆಸ್ ಮಾಡ್ತಾರೆ ಸಪ್ರೇಟ್ ಪ್ಲಾಂಟ್ ಅದಾದ್ಮೇಲೆ ಹೊರಟಾಗ್ತಾರೆ ಅವರು. 8 months. He is a specialist in solid waste management. Madhya Pradesh 6 years ನಿಂದ is the cleanest city in the country. అందుకే ಇವಂತ ಏನು ಸಿಗ್ತಾರೆ ಹೋಗ್ಬೇಕಂತಂದು ಹೆಜ್ಜೆಗೆ ಹೋಗಿ ತಗೊಂಡು ಹಂಗೇನಿಲ್ಲ ಸರ್ ಕೊಂಬೆತ್ಕೊಂಡು ತೋರಿಸ್ತು. हाँ पूरा ಅದು ಒಳ್ಳೆ ಚಿಕನ್ ಒಳ್ಳೆ ಸಾಂಬಾರು ಅಂತ Thank you.